ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ವೇದ ಅಂತ, ಮರಳಿ ಮನಸ್ಸಿಗೆ ಚಿತ್ರದ ನಾಯಕ ನಟ. ಕಲಬುರಗಿ ಜನತೆಗೆ, ಕಲಬುರಗಿಯ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ನಾಳೆ ನಮ್ಮ ಚಿತ್ರದ 2ನೇ ಸಾಂಗ್ ಸುಳಿ ಮಿಂಚು ಸಂಗಮ್ ಥಿಯೇಟರ್ ಕಲಬುರಗಿಯಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ನಮ್ಮನ್ನು ಹರಸಿ ಹಾರೈಸ್ಬೇಕಂತ ಕೇಳ್ಕೊತೀನಿ. ಮೂವಿ ಸ್ಟೋರಿ ಅಂದರೆ ಒಂದು ಪ್ರೀತಿಗೋಸ್ಕರ, ಅಂದರೆ ಒಂದು ನಿಜವಾದ ಪ್ರೀತಿ ಅವನಿಗೆ ಆಗಿದ್ದರೆ ಅವನು ಎಲ್ಲಿ ಬೇಕಾದರೂ ಎಷ್ಟು ಚಾಲೆಂಜ್ ಬೇಕಾದರೂ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದೇ ಒಂದು ಮೂವಿ ಲೈನು. ಡೆಫಿನೆಟ್ಲಿ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ, ಮನಸ್ಸಿಗೆ ಹಿತ ನೀಡುವಂಥ ಒಳ್ಳೆ ಡೈಲಾಗ್ಸ್ ಇದೆ, ಮನಸ್ಸಿಗೆ ಮುದ ನೀಡುವಂಥ ಒಳ್ಳೆ ಮ್ಯೂಸಿಕ್ ಇದೆ, ಅದೇ ರೀತಿ ಅಚ್ಚ ಕನ್ನಡದ ಸಾಹಿತ್ಯ ಇದೆ. ಸಿನಿಮಾ ಥಿಯೇಟ್ರಿಂದ ಜನರು ಖಂಡಿತವಾಗ್ಲೂ ಖುಷಿಯಾಗಿ ಹೊರಗೆ ಬರ್ತಾರೆ ಅಂತ ನಮಗೆಲ್ಲ ಧೈರ್ಯ ಇದೆ. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರ ಆಶೀರ್ವಾದ ಬೇಕು ನಮಗೆ. ಚಿತ್ರೀಕರಣ ದಾವಣಗೆರೆ, ಬೆಂಗಳೂರು, ಭಟ್ಕಳ, ತೀರ್ಥಹಳ್ಳಿ, ಮಣಿಪಾಲ್, ಉಡುಪಿ, ಸುರತ್ಕಲ್ ಈ ಭಾಗ ಅಂದರೆ ನಮ್ಮ ಕತೆ ಸಾಗೋದು ಆ ಒಂದು ಭಾಗದಲ್ಲಿ, ಹಾಗಾಗಿ ಅಲ್ಲಿ ಮಾಡಿದ್ದೀವಿ. ಆದರೆ ಈ ಸಿನಿಮಾನ ವರ್ಲ್ಡ್ ವೈಡ್ ನೋಡ್ಬೋದು, ಆ ಥರ ಒಂದು ಕತೆ ಇದು. ಸರ್, ಇದು ಏನಂದರೆ ಇಲ್ಲಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾರಿಗಾದ್ರೂ ತಗೊಂಡಿರಿ? ಹೌದು, ಇದ್ದಾರೆ. ನಮ್ಮ ಕಾಮಿಡಿ ಆ್ಯಕ್ಟರ್ಗಳಿದ್ದಾರೆ. ಆಮೇಲೆ ಈಗ ನಮ್ಮದು ತಂಡ ಹೊಸದಿರ್ಬೋದು, ಆದರೆ ಕಲಾವಿದರು ಯಾರು ಹೊಸಬ್ರಲ್ಲ, ಎಲ್ಲ ರಿಜಿಸ್ಟರ್ಡ್ ಕಲಾವಿದರುಗಳು. ಆಮೇಲೆ ಟೆಕ್ನಿಷಿಯನ್ಸ್, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇರೋದು. ಸೊ ಹಂಗಾಗಿ ಸಿನಿಮಾದಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಆಗಿಲ್ಲ. ನಾಳೆ ದಿನ ಏನು ನೀವು ಸಾಂಗ್ ನೋಡ್ತೀರಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ನಮ್ಮ ಸಿನಿಮಾ ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ಹೌದೌದು, ನನಗೆ ನಾನು ಮೈಸೂರು ರಂಗಾಯಣದಲ್ಲಿ ಕೋರ್ಸ್ ಮಾಡಿ, ನಂತರ ತುಳು ಸಿನಿಮಾ ಮಾಡಿ, ನಂತರ ಕನ್ನಡ ಸಿನಿಮಾ ಮಾಡಿ, ತೆಲುಗಲ್ಲಿ ಹೀರೋ ಆಗಿ, ತಮಿಳಲ್ಲಿ ಮಾಡಿ, ಈಗ ಹತ್ರ 10 ಸಿನಿಮಾ ರಿಲೀಸ್ ಆಗಿದೆ. ಇದು ನನಗೆ 12ನೇ ಸಿನಿಮಾ, ಮತ್ತು ಇನ್ನೊಂದು 4 ಸಿನಿಮಾಗಳು ಬರ್ತಾ ಇದ್ದಾವೆ. ಡೈರೆಕ್ಟರ್ ಬರ್ತಾರೆ ಮುಂದೆ, ಬನ್ನಿ ಹೇಳಿ. ನಮಸ್ತೆ ಎಲ್ಲ ಕಲಬುರಗಿಯ ಜನತೆಗೆ. ಯಾಕಂದರೆ ಕಲಬುರಗಿ ಇದು ನನ್ನ ಮೊದಲ ಭೇಟಿ, ಹಾಗೂ ನಮ್ಮ ತಂಡವಾಗಿ ಬಂದಿದ್ದು ಮೊದಲ ಭೇಟಿ. ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ. ನಾಳೆ ಇಲ್ಲಿ ಸಂಜೆ 5:30ಕ್ಕೆ ನಮ್ಮ 2ನೇ ಸಾಂಗ್ ಸುಳಿ ಮಿಂಚು ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಈ ಮರಳಿ ಮನಸ್ಸಾಗಿದೆ ಚಿತ್ರನ ನಾವು ನಮ್ಮ ಹೀರೋ ಹೇಳಿದಾಗೆ ಎಲ್ಲ ಕೋಸ್ಟಲ್ಲು ಹಾಗೂ ಬ್ಯಾಂಗ್ಳೂರು ಸರೌಂಡಿಂಗ್ ಎಲ್ಲ ಶೂಟ್ ಮಾಡಿದ್ದೀವಿ. ಬಟ್ ನಾವು ಕಲ್ಯಾಣ ಕರ್ನಾಟಕದಲ್ಲೇ ಇದನ್ನು ಆಡಿಯೋನ ರಿಲೀಸ್ ಮಾಡಬೇಕು ಅಂತ, ಯಾಕಂದರೆ ನಮ್ಮ ಕರ್ನಾಟಕದ ಈ ಭಾಗದಲ್ಲಿ ನಾವು ರೀಚ್ ಮಾಡಬೇಕಂದು ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಬೇಕು. ಏನೋ ಕ್ವಶನ್ಸ್ ಇದೆ ಕೇಳಿ ಸರ್. ಸ್ಟೋರಿ ಏನಂತ ಸರ್? ಸ್ಟೋರಿ ಬಂದು ಇದು ಯೂತ್ ಬೇಸ್ಡ್ ಸ್ಟೋರಿ. ನಮ್ಮ ಹೀರೋ ಹೇಳ್ದಂಗೆ ಒಂದು ಪ್ರೀತಿ ಎಳೆ ಹಿಡ್ಕೊಂಡು ಒಟ್ಟು ಒಂದು ಈಗಿನ ಯಂಗರ್ ಜನ್ರೇಷನ್ ಸಂಸಾರದಲ್ಲಿ ಎಷ್ಟು ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಆ ಎಮೋಷನ್ಸನ್ನು ಎಷ್ಟು ಅವ್ರು ಕ್ಯಾರಿ ಮಾಡ್ತಾರೆ. ಯಾಕಂದರೆ ಇವತ್ತು ವರ್ಲ್ಡ್ ಚೇಂಜ್ ಆಗಿದೆ. ಅಂದರೆ ಯೂತ್ಸ್ ಎಲ್ಲ ಬೇರೆ ಥರ ಗ್ಲೋಬಲ್ ವರ್ಕಿಂಗ್ ಅಂತ ಬಂದಮೇಲೆ ಆ ಪ್ರೀತಿ ವ್ಯಾಲ್ಯೂಗಳು ಎಷ್ಟು ಮೌಲ್ಯ ಕೊಂಡ್ಕೊಳ್ಳುತ್ತೆ ಈಗಿನ ಜನ್ರೇಷನಿಗೆ ಅನ್ನೋದನ್ನು ನಾವು ಹೇಳ್ತಾ ಇರೋದು. ಆಮೇಲೆ ಒಳ್ಳೆ ಮೆಸೇಜ್ ಇದೆ. ನಮ್ಮ ಜನಕ್ಕೆ ಆ ಮೂವಿ ನೋಡಿದ್ಮೇಲೆ ಖಂಡಿತ ಒಂದು ಹೊಸ ಥರ ಯೋಚನೆಗಳಿಗೆ ಅವರು ಎಡೆ ಮಾಡಿಕೊಡುತ್ತೆ ಅಂತ ಖಂಡಿತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಹಾಗೂ ಇದು ಒಂದು ಸಂಗೀತಮಯ ಚಿತ್ರ. ನಮ್ಮ ಮೂವಿಯಲ್ಲಿ ಒಂದು 9 ಹಾಡುಗಳಿದ್ದಾವೆ. ಅದರಲ್ಲಿ 5 ಮೈನ್ ಸಾಂಗ್ಸ್ ಇದೆ. ಎಲ್ಲ ಫೇಮಸ್ ಸಿಂಗರ್ಸ್ಗಳು ಹಾಡಿದ್ದಾರೆ ಮೂವಿಯಲ್ಲಿ. ಹಾಗೂ ಒಂದು 4 ಬಿಟ್ಗಳಿದೆ. ಸೊ ಪ್ರತಿಯೊಂದು ಸಾಂಗನ್ನು ನಾವು ಅಚ್ಚ ಕನ್ನಡ ಸಾಹಿತ್ಯದಲ್ಲಿ ಮಾಡಿದ್ದೀವಿ. ಅದು ನಮಗೆ ಹೆಮ್ಮೆ ವಿಚಾರ. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟ್ರು ವಿನು ಮನಸ್ಸು ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟ್ರು, ಹಾಗೂ ಇದಕ್ಕೆ ನಮ್ಮ ಸಿನಿಮಾಟೋಗ್ರಫರ್ ಬಂದು ಹಾಲೇಶ್ ಅಂತ ಹೇಳಿ, ಹಾಗೂ ನಮ್ಮ ತಂಡದಲ್ಲಿ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಹರೀಶ್ ಕುಮ್ಮಿ ಎಡಿಟರು, ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ಫೇಮಸ್ ಟೆಕ್ನಿಷಿಯನ್ಸು. ಸೊ ನಮಗೆ ಅದು ಹೆಮ್ಮೆ ವಿಚಾರ. ಹಾಗೂ ತುಂಬ ಪ್ರಸಿದ್ಧ ನಟರು ನಮ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದೊಂದು ಹೆಮ್ಮೆ ವಿಚಾರ ಅಂತ ಹೇಳಬಲ್ಲೆ ಸರ್. ನಾನೊಂದು 10 ವರ್ಷ ಬೇಸಿಕಲಿ ಐ ಟಿ ಕ್ಷೇತ್ರದಲ್ಲಿ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ ಐ ಟಿ ಕ್ಷೇತ್ರ ವರ್ಕ್ ಮಾಡಬೇಕಂದ್ರೆ ನಾವು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಇದೇ ತಂಡ, ನಮ್ಮ ನಿರ್ಮಾಪಕರು ನವೀನು ಇಲ್ಲೇ ಇದ್ದಾರೆ. ಸೊ ಇದೇ ತಂಡ ಅವಾಗಿಂದ ನಮಗೆ ಇವರೆಲ್ಲ ಪ್ರೋತ್ಸಾಹ ಮಾಡ್ಕೊಂಡ್ಬಂದರು. ಅವಾಗಿಂದ ಇವರೇ ನಿರ್ಮಾಪಕರಾಗಿ, ಹಾಗೂ ನನ್ನ ತಂಡ ಆಶಿತ್, ವಿಜಯ್, ಹೀಗೆ ಹಲವಾರು ನಮ್ಮನ್ನು ಪ್ರೋತ್ಸಾಹ ಮಾಡ್ಕೊಂಡ್ಬಂದು, ಬಟ್ ಇವತ್ತು ನಾವು ಮೂವಿ ಮಾಡಬೇಕು ಅಂತಲೂ ತಂಡನೇ ಪ್ರೋತ್ಸಾಹ ಮಾಡಿ ಇವತ್ತು ನಾವು ಒಂದು ಕಂಟೆಂಟ್ ಮೂವಿ ಮಾಡಬೇಕು. ಯಾಕಂದರೆ ಒಂದು ಕಂಟೆಂಟ್ ಇವಾಗ ಮಿಸ್ ಆಗ್ತಿದೆ. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ಹೇಳ್ತಾಯಿದ್ರು, ಸರ್ 10 ಮೂವಿ ಬರುತ್ತೆ, ನಮ್ಮದು ಅದೇ ಥರ ಆಗಬಾರ್ದು, 11ನೇ ಮೂವಿ ಆಗಬಾರ್ದು, ನಮ್ಮದು ಒಂದು ವಿಭಿನ್ನವಾದ ಮೂವಿ ಆಗಬೇಕಂದ್ರೆ ಒಳ್ಳೆ ಕತೆ ಇರಬೇಕು ಅಂತ. ಯಾಕಂದರೆ ಇವತ್ತು ಫ್ಯಾಮಿಲಿ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ, ಕತೆ ಇಲ್ಲದೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂಥೇಳಿ ಆ ಒಂದು ಕತೆಗೆ ಒತ್ತು ಕೊಟ್ಟಿರೋದು. ಇಲ್ಲಿ ಕತೆನೇ ಮೇಯ್ನ್ ಹೀರೋ. ನಮ್ಮ ಹೀರೋ ಹೇಳ್ದಂಗೆ ಕತೆನೇ ಇದಕ್ಕೆ ಮೇಯ್ನು. ಇವಾಗ ನಿರ್ದೇಶಕ
ಟೆಕ್ನಿಷಿಯನ್ ಎಲ್ಲಕ್ಕಿಂತ ಕಥೆನೇ ಇವತ್ತು ಮೇನ್ ಹೀರೋ ಆಗಿ ಇದರಲ್ಲಿ ಪ್ಲೇ ಮಾಡ್ತಾರೆ ಅಂತ ಹೇಳ್ಬಲ್ಲ. ಹೆಮ್ಮೆ ಮೂವಿ ಯಾವಾಗ ರಿಲೀಸ್? ಮೂವಿ ಅವರು ನಮ್ಮ ನಿರ್ಮಾಪಕರು ಅದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಹೇಳ್ತಾರೆ. ಬಟ್ ಮೂವಿ ನಾವು ಈ ಆಡಿಯೋ ರಿಲೀಸ್ ಪ್ಲಾನ್ ಮುಗೀತಿದ್ದಂಗೆ ನಾವು ಬರ್ತೀವಿ. ಆ ಡೇಟೆಲ್ಲ ಅವರೇ ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಸರ್. ಇನ್ನೊಂದು ವಿಚಾರ ಹೇಳಬೇಕು, ನಮ್ಮದು ಮೊದಲ ಸಾಂಗು ಬೆಂಗಳೂರಲ್ಲಿ ವುಮೆನ್ಸ್ ಡೇ ದಿನ ಅಂದರೆ ಮಹಿಳಾ ದಿನಾಚರಣೆ ದಿನ ರಿಲೀಸ್ ಆಯಿತು ಮಾರ್ಚ್ 8ಕ್ಕೆ. ಎದುರಿಗೆ ಬಂದರೆ ಅಂತ ಆ ಸಾಂಗು ಅದು 3 ಲಕ್ಷ ವ್ಯೂ ಆಗಿದೆ. ಹತ್ತತ್ರ ಇನ್ನೂ ಅದು ನಾಗಾಲೋಟದಲ್ಲಿ ಓಡ್ತಾ ಇದೆ ವ್ಯೂಸು. ಅದನ್ನು ಹಿಟ್ ಮಾಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ನೀವಿಲ್ಲದಿದ್ರೆ ನಾವಿಲ್ಲ. ಬಟ್ ಆ ಸಾಂಗನ್ನು ಅದ್ಭುತವಾಗಿ ಹಿಟ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ನಾವು ಮನಸ್ಪೂರ್ವಕವಾಗಿ ಇಲ್ಲಿ ಸಲ್ಲಿಸ್ತಾ ಇದ್ದೀವಿ. ಓಕೆ.